ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದ್ಕೊ ಬಂದದ್ದು. ನಾನು ಚೀಫ್ ಮಿನಿಸ್ಟರ್ ಆಗಿಲ್ವಾ? ಅವರು IIT-ನಲ್ಲಿ ಓದ್ದವರು. IIT-ನಲ್ಲಿ ಸೀಟ್ ಸಿಕ್ಕಿದೆ. ಕೂತ್ಕೊತಮ್ಮ. ಅವ್ರಿಗೆ ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಈ ಸರ್ಕಾರಿ ಶಾಲೆಯಲ್ಲಿ ಓದಿರೋದು. ಈ IIT-ಗಳನ್ನ ಪ್ರಾರಂಭ ಮಾಡಿದವರೇ ನೆಹರೂರವರು. ದಿಲ್ಲಿನಲ್ಲಿ, ಮದ್ರಾಸ್ನಲ್ಲಿ, ಬಾಂಬೆನಲ್ಲಿ, ಆಮೇಲೆ ಉತ್ತರ ಪ್ರದೇಶದ ಇಲ್ಲೆಲ್ಲ IIT ಪ್ರಾರಂಭ ಮಾಡಿದವರೇ ನೆಹರೂರವರು. ಏಮ್ಸ್ ಪ್ರಾರಂಭ ಮಾಡಿದವರು ಯಾರು? ನೆಹರೂರವರು. ದೊಡ್ಡ ದೊಡ್ಡ ಕೈಗಾರಿಕೆಗಳು ಮಾಡಿದವರು ಯಾರು? ನೆಹರೂರವರು. ದೊಡ್ಡ ದೊಡ್ಡ ಅಣೆಕಟ್ಟೆಗಳಿಂದ ಪ್ರಾರಂಭ ಮಾಡಿದವರು ಯಾರು? ನೆಹರೂರವರು. ಅಂಥವ್ರಿಗೆ ನೆಗೆಟಿವ್ ಆಗಿ ಮಾತಾಡ್ತಾರಲ್ಲ, ನೀವು ಒಪ್ಕೊಳ್ತೀರಾ? ಪೋಷಕರು ಒಪ್ಕೊಳ್ತೀರಾ? ಟೀಚರ್ಗಳು ಒಪ್ಕೊಳ್ತೀರಾ? ವಿದ್ಯಾರ್ಥಿಗಳು ಒಪ್ಕೊಳ್ತೀರಾ? ನೋಡಿ, ನೆಹರು ಬಗ್ಗೆನೇ ಕೆಟ್ಟದಾಗಿ ಮಾತಾಡೋದು. ಯಾರಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ಲಿಲ್ಲೋ ಅವ್ರು ಹೇಳೋದು ಮಾತುಗಳು. ಗಾಂಧೀಜಿ ಬಗ್ಗೆ ಮಾತಾಡೋದು ವಿರುದ್ಧವಾಗಿ, ನೆಹರೂರವ್ರ ಬಗ್ಗೆ ವಿರುದ್ಧವಾಗಿ ಮಾತಾಡೋದು, ಇವೆಲ್ಲ ರಾಜಕೀಯವಾಗಿ ಮಾತಾಡ್ತಕ್ಕಂಥ ವಿಚಾರಗಳು. ರಾಜಕೀಯ ಮಾಡಲಿ, ಆದರೆ ನೆಹರೂರಂತ ಮಹಾಪುರುಷರನ್ನ, ಒಬ್ಬ ದೇಶ ಪ್ರೇಮಿ, ಸ್ವಾತಂತ್ರ್ಯ ಪ್ರೇಮಿ ಅಂತ ವ್ಯಕ್ತಿಯನ್ನ ನೆಹರು ಏನೂ ಮಾಡಲಿಲ್ಲ. ಈ ದೇಶಕ್ಕೆ, ದೇಶ ಒಡಿಲಿಕ್ಕೆ ಕಾರಣಕರ್ತರಾಗಿದ್ರು ಅಂತೆಲ್ಲ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇವೆಲ್ಲವೂ ಕೂಡ ರಾಜಕೀಯ. ಅದಕ್ಕೆ ನೆಹರೂರವರು ಪ್ರತಿ ಮಕ್ಕಳಿಗೂ ಕೂಡ ಎಂಥ ಶಿಕ್ಷಣ ಸಿಕ್ಕಬೇಕು ಅಂತಂದ್ರೆ ವೈಜ್ಞಾನಿಕ ಮತ್ತು ವೈಚಾರಿಕ ಶಿಕ್ಷಣ ಸಿಕ್ಕಬೇಕು ಅಂತ ಬಯಸಿದ್ರು. ವೈಜ್ಞಾನಿಕ ವೈಚಾರಿಕ ಶಿಕ್ಷಣ ಸಿಗಬೇಕು. ಮಕ್ಕಳು ಯಾವ ಕಾರಣಕ್ಕೂ ಕೂಡ ಮೌಢ್ಯಗಳಿಗೆ ಬಲಿಯಾಗಬಾರದು. ನಮ್ಮ ದೇಶದಲ್ಲಿ ಜಾತಿಯ ವ್ಯವಸ್ಥೆಯನ್ನ ಬೆಂಬಲಿಸ್ತಕ್ಕಂಥ, ಮೌಢ್ಯಗಳನ್ನು ಬೆಂಬಲಿಸ್ತಕ್ಕಂಥ ಜನರಿದ್ದಾರೆ. ದಯಮಾಡಿ ಅವನ್ನ ಯಾವುದನ್ನು ನಂಬಕ್ಕೆ ಹೋಗ್ಬೇಡಿ. ನೀವೆಲ್ಲರೂ ಕೂಡ ವೈಜ್ಞಾನಿಕ ಮನೋಭಾವ, ವೈಚಾರಿಕ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋದು. ಇದನ್ನ ನೆಹರೂರವರು ಮಕ್ಕಳಿಂದ ಬಯಸಿದ್ದಂಥದ್ದು. ಎಂಥ ಮಕ್ಕಳು ಈ ದೇಶಕ್ಕೆ ಬೇಕು ಅಂತಕ್ಕಂಥದ್ದನ್ನು ಕಂಡಿದ್ರು. ಅದಕ್ಕೆ ಮಕ್ಕಳುಗಳು ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಟಬೇಕು. ಆ ಕನಸುಗಳನ್ನು ನನಸಾಗಲಿಕ್ಕೆ ಪ್ರಯತ್ನವನ್ನು ಮಾಡೋದು ಅಲ್ವಾ? ಶಿಕ್ಷಣ ಯಾರಪ್ಪನ ಮನೆ ಸೊತ್ತಲ್ಲ. ಅವಕಾಶಗಳು ಸಿಕ್ಕಬೇಕಷ್ಟೇ. ಅವಕಾಶಗಳನ್ನು ಎಷ್ಟು ಮಟ್ಟಿಗೆ ನಾವು ಬಳಸ್ಕೊಳ್ತೀವಿ ಅದ್ರ ಮೇಲೆ ವಿದ್ಯಾವಂತರಾಗೋದು, ವ್ಯಕ್ತಿತ್ವ ಬೆಳೀತಕ್ಕಂಥದ್ದು, ಸಮರ್ಥರಾಗ್ತಕ್ಕಂಥದ್ದು. ಅದನ್ನು ಈಗ ನೋಡಿ, ಅವನು ಎಲ್ಲಿ ಹಳ್ಳಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋದು, ಗೌರ್ಮೆಂಟ್ ಶಾಲೆಯಲ್ಲಿ IIT-ನಲ್ಲಿ ಪಡ್ಕೊಂಡಿದ್ದಾರೆ, ಅಡ್ಮಿಷನ್ ಪಡ್ಕೊಂಡಿದ್ದಾರೆ, ಪ್ರವೇಶ ಅಲ್ವೇನಪ್ಪ? ಯಾವ ಗೌರ್ಮೆಂಟ್ ಶಾಲೆಯಲ್ಲಿ ಓದೋರು? ಗೌರಿಬಿದನೂರು
ಕೂತ್ರೆ ನೀತಿಗೆ ಬೇಡ ಪದೇ ಪದೇ. ಕೋಚಿಂಗು ಕೂಡ ಗೌರ್ಮೆಂಟ್ ಶಾಲೆನಲ್ಲೇ ಕೊಟ್ಟಿರೋದು. ಆಮೇಲೆ ಕೆಲವರಿಗೆ ಖಾಸಗಿ ಶಾಲೆನಲ್ಲಿ ಓದಬೇಕು, ಇಂಗ್ಲಿಷ್ ಮಾಧ್ಯಮದಲ್ಲೇ ಓದಬೇಕು ಅಂತಕ್ಕಂಥ ಹುಚ್ಚಿದೆ. ಅದು ವಿದ್ಯಾರ್ಥಿಗಳಿಗೆ ಇಲ್ಲದೆ ಹೋದ್ರೂ ಕೂಡ ಪೋಷಕರಿಗಿದೆ. ಅದಕ್ಕೆ ನಾವು ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶುರು ಮಾಡಿದ್ರು. ಈ ವರ್ಷ ಎಷ್ಟು 8,800 ಮಾಡಕ್ಕೆ ಶುರು ಮಾಡಿದ್ದೀವಿ. ಒಟ್ಟು 900 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ತೆರೀತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಸರ್ಕಾರ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಿರೋದು ಯಾಕಪ್ಪ ಅಂತಂದ್ರೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಮಕ್ಕಳಿಗೆ. ಅದಕ್ಕೆ ನಾವು ಗೌರ್ಮೆಂಟ್ ಸ್ಕೂಲ್ನಲ್ಲಿ ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದ್ಕೊ ಬಂದದ್ದು. ನಾನು ಚೀಫ್ ಮಿನಿಸ್ಟರ್ ಆಗಿಲ್ವಾ? ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿದ್ದು ನಾನು. ಚೀಫ್ ಮಿನಿಸ್ಟರ್ ಆಗಿದ್ದೀನಿ. ಇವೆಲ್ಲ ನಾಳೆ ಡಾಕ್ಟರ್ಗಳಾಗವರು, IIT ಮಾಡೋರು, ಇಂಜಿನಿಯರ್ಗಳಾಗವರು, ವಿಜ್ಞಾನಿಗಳಾಗವರು ಅಲ್ವಾ? ನಮ್ಮ ಸಮಾಜವನ್ನ ಹೆಂಗ್ ನೋಡಬೇಕು ಅಂತಂದ್ರೆ ಜಾತ್ಯತೀತವಾಗಿ ನೋಡಬೇಕು. ಅದಕ್ಕೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ಸಾರಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನ ಓದಿಸ್ತಕ್ಕಂಥ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಕಾರಣ ಯಾಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಸಂವಿಧಾನದ ಧ್ಯೇಯೋದ್ದೇಶಗಳು ಅರ್ಥ ಆಗಬೇಕು.